ಸ್ನೇಹಿತರೆ, ತಪ್ಪು ಮಾಡಿರೋರನ್ನ ಬಂಧಿಸೋದಕ್ಕೆ, ಶಿಕ್ಷಿಸೋಕೆ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಜೈಲುಗಳಿದೆ. ಆದರೆ ಈ ಒಂದು ದೇಶನೇ ಜೈಲು ಅಂದರೆ ನನ್ನ ಮಾತು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಅಲ್ಲಿನ ಜನ ಆ ದೇಶದಲ್ಲಿ ಹುಟ್ಟಿದ್ದೇ ಅವ್ರು ಮಾಡಿರೋ ಅತಿ ದೊಡ್ಡ ತಪ್ಪು. ಆ ದೇಶದ ರೂಲ್ಸ್ಗಳನ್ನು, ಅಲ್ಲಿನ ಜನರ ಪರಿಸ್ಥಿತಿಯನ್ನು ಕೇಳಿದ್ರೆ ನೀವು ಶಾಕ್ ಆಗ್ತಿರೋ, ಕಾಮಿಡಿ ಅಂದ್ಕೋತಿರೋ, ನಿಮಗೆ ಬಿಟ್ಟಿದ್ದು. ತುಂಬ ಜನಕ್ಕೆ ಈಗಾಗಲೇ ಆ ದೇಶ ಯಾವುದು ಅಂತ ಗೊತ್ತಿರುತ್ತೆ. 21ನೇ ಶತಮಾನದಲ್ಲಿ ಕೂಡ ಆ ದೇಶ ಇನ್ನು ಯಾವ ಪರಿಸ್ಥಿತಿಯಲ್ಲಿದೆ ಗೊತ್ತಾ? ಆ ನತದೃಷ್ಟ ದೇಶನೇ ಈ ಕಿಮ್ ಅಣ್ಣನ ನಾರ್ತ್ ಕೊರಿಯಾ. ನಾವೆಲ್ಲ ಇಡೀ ದಿನ ಕೆಲಸ ಇದ್ದರೂ ಇಲ್ಲದೇ ಇದ್ದರೂ ಇಡೀ ದಿನ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡು ಉಜ್ತಾನೆ ಇರ್ತೀವಿ, ಇಡೀ ದಿನ ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ಈ ಫೋನ್ ಆ ದೇಶದಲ್ಲಿ ಕೆಲಸ ಮಾಡಲ್ಲ. ಯಾಕಂದರೆ ಅಲ್ಲಿನ ಜನಕ್ಕೆ ಇಂಟರ್ನೆಟ್ ಅಂದ್ರೇ ಏನು ಅಂತ ಗೊತ್ತಿಲ್ಲ ಪಾಪ. ಅವರಿನ್ನೂ ಲ್ಯಾಂಡ್ ಫೋನ್ ಥರನೇ ಈ ಮೊಬೈಲನ್ನು ಯೂಸ್ ಮಾಡಬೇಕೋ ಏನೋ. ಆ ಮೊಬೈಲ್ನಲ್ಲಾದರೂ ಅವ್ರು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಯಾವುದೂ ಆ ದೇಶಕ್ಕೆ ಇಲ್ಲಿವರೆಗೂ ಕಾಲಿಡೋದಕ್ಕಾಗಲಿಲ್ಲ. ಮೊಬೈಲೇನೋ ಹಾಳಾಗೋಗ್ಲಿ, ಟಿ ವಿ ಆದರೂ ನೋಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ದೇಶದಲ್ಲಿರೋ ಹಾಗೆ ಸಾವಿರಾರು ಚಾನಲ್ಗಳಲ್ಲಿ ಬರೋದಿಲ್ಲ. ಪುಣ್ಯ ಗಂಟ್ಲು ಹರ್ಕೊಳ್ಳೋದನ್ನು ಕೇಳಿಸ್ಕೊಳ್ಳೋಕೆ ಕರ್ಮ ತಪ್ಪಿತು ಅಂದ್ಕೋತೀರಾ? ಕೇವಲ ಸರ್ಕಾರದ ಕಂಟ್ರೋಲ್ನಲ್ಲಿರೋ ಚಾನಲ್ಗಳಷ್ಟೇ ಅವ್ರ ಟಿ ವಿಯಲ್ಲಿ ಬರೋದು. ಅಂದರೆ ಜನ ಟಿ ವಿಯಲ್ಲಿ ಏನು ನೋಡಬೇಕು ಅಂತ ಸರ್ಕಾರ ಅಂದ್ಕೊಳ್ಳುತ್ತೋ ಜನ ಅದನ್ನೇ ನೋಡಬೇಕು. ಈ ಸರ್ಕಾರ ಅಂದರೆ ಮತ್ತೆ ವೋಟಿಂಗ್ ನಡೆಸುತ್ತೆ ಅಂತೆಲ್ಲ ಅಂದ್ಕೊಂಡಿಲ್ಲ ತಾನೆ? ಹಾಗೆಲ್ಲ ಅಂದ್ಕೊಳ್ಳಬೇಡಿ. ನಮ್ಮ ಹಾಗೆ ಅವ್ರಿಗೆ 5 ವರ್ಷಕ್ಕೊಂದ್ಸಲ ಇಲೆಕ್ಷನ್ ಇಲ್ಲ, ಯಾರಿಗೆ ವೋಟ್ ಹಾಕೋದು ಅನ್ನೋ ತಲೆಬಿಸಿ ಅಂತೂ ಇಲ್ಲ ಬಿಡಿ. ಆ ಲೆಕ್ಕದಲ್ಲಿ ಅವ್ರು ಪುಣ್ಯ ಮಾಡಿದಾರೇನೋ ಅಂತ ಅನ್ಕೋಬೋದೇನೋ ಅಲ್ವಾ? ಖಂಡಿತ ಹಾಗೂ ಅನ್ಕೊಳಕ್ಕೆ ಹೋಗಬೇಡಿ. ಅವರು ಅಷ್ಟೊಂದು ಪುಣ್ಯ ಮಾಡಿದರೆ ಈ ಆಲೂಗಡ್ಡೆಗೆ ಸೂಟ್ ಹಾಕಿರೋ ಥರ ಕಾಣಿಸೋ ಈ ಕಿಮ್ ಅಣ್ಣನ ಕಪಿ ಮುಷ್ಟಿಯಲ್ಲಿ ಅವ್ರು ಯಾಕೆ ಸಿಕ್ಕಾಕೋತಾ ಇದ್ರು ಅಲ್ವಾ? ಇಲ್ಲಿ ಯಾವ ಪ್ರಜಾಪ್ರಭುತ್ವನೂ ಇಲ್ಲ. ಇಲ್ಲಿರೋದು ಒಂದೇ ಭೂತ, ಅದು ಕಿಮ್ ಅಣ್ಣನ ಸರ್ವಾಧಿಕಾರ. ಅವನು ಹೇಳಿದ್ದೇ ರೂಲ್ಸು. ಈ ದೇಶನ ಅವನ ಕುಟುಂಬನೇ ಆಳ್ತಿದೆ ಇವತ್ತಿನವರೆಗೂ. ಇಲ್ಲಿ ನೀವು ಯಾವುದೇ ವಿಷಯಕ್ಕೆ ಹೋಲಿಸಿದ್ರು ಅಲ್ಲೊಂದು ವಿಚಿತ್ರ ರೂಲ್ಸ್ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಫಿಟ್ಟಿಂಗ್ ಇದ್ದೇ ಇರುತ್ತೆ. ಈ ಮನುಷ್ಯನನ್ನು ಸರಿಯಾಗಿ ನೋಡಿ, ಇವನ ಡ್ರೆಸ್ಸಿಂಗ್ ಸ್ಟೈಲು, ಇವನ ಹೇರ್ ಸ್ಟೈಲು ಎಲ್ಲ ನೋಡಿ. ಅವನ ದೇಶದಲ್ಲಿ ಯಾರೂ ಇದನ್ನು ಕಾಪಿ ಮಾಡೋ ಹಾಗಿಲ್ಲ. ಒಂದು ವೇಳೆ ಇವನ ಥರ ಡ್ರೆಸ್ ಹಾಕ್ಕೊಂಡ್ರೆ, ಇಲ್ಲ ಇವನ ಥರ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ರೆ ಅವ್ರ ಇಡೀ ಫ್ಯಾಮಿಲಿನೇ ಜೈಲಿಗೆ ಹಾಕ್ತಾನೆ. ಇನ್ನೂ ಸಿಟ್ಟು ಬಂದರೆ ಮಟಾಶ್ ಮಾಡಿಬಿಡ್ತಾನೆ. ಇಂಥ ತಲೆಪಿರ್ಕ ಈ ಕಿಮ್ಮಣ್ಣ. ಈ ದೇಶದ ಜನಕ್ಕೆ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಕನೆಕ್ಷನ್ನೂ ಇಲ್ಲ. ಈ ದೇಶದಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್ ಯಾವ ಮತಗಳೂ ಇಲ್ಲ. ಅಲ್ಲಿರೋ ಜನಗಳು ದೇವರನ್ನು ನಂಬೋದಿಲ್ಲ. ಅವರಿಗೆ ಈ ಕಿಮ್ ಅಣ್ಣನ ಫ್ಯಾಮಿಲಿನೇ ದೇವರು. ಒಂದು ವೇಳೆ ಯಾವುದಾದ್ರೂ ಕಮ್ಯುನಿಟಿ ಆ ದೇವರನ್ನು ನಂಬಿದ್ರು ಅದನ್ನು ಗುಟ್ಟಾಗಿ ಮನೆಯೊಳಗೆ ಮಾತ್ರ ಇಟ್ಕೋಬೇಕಷ್ಟೆ. ಹಾಗಾದರೆ ಇಲ್ಲಿನ ಜನ ಎಲ್ಲ ಭಯದಲ್ಲಿ ಬದುಕ್ತಾ ಇದ್ದಾರಾ? ಈ ಪ್ರಶ್ನೆಗೆ ಗಂಭೀರವಾಗಿ ಉತ್ತರ ಕೊಡೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿನ ಜನರನ್ನು ಭಯದಲ್ಲಿರಿಸಲಾಗಿದೆ ಅನ್ನೋದಕ್ಕಿಂತ ಅವರ ಮೈಂಡನ್ನು ಆ ರೀತಿ ಸೆಟ್ ಮಾಡಲಾಗಿದೆ. ಅಲ್ಲಿನ ಪಠ್ಯಪುಸ್ತಕಗಳು, ಅಲ್ಲಿನ ಟಿ ವಿ ಮಾಧ್ಯಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಅಂದರೆ ಸಿನಿಮಾ ಎಲ್ಲವನ್ನ ಕೂಡ ಸರ್ಕಾರನೇ ನಿಯಂತ್ರಿಸುತ್ತೆ. ಸರ್ಕಾರ ಏನು ಹೇಳುತ್ತೋ ಅವ್ರು ಅದನ್ನೇ ಮಾಡಬೇಕು, ಅದನ್ನೇ ಜನಕ್ಕೆ ತೋರಿಸ್ಬೇಕು. ಜನರ ಮೈಂಡ್ಸೆಟ್ ಬದಲಾಯಿಸೋದ್ರಲ್ಲಿ ಅಥವಾ ಮನಸ್ಥಿತಿ ಮೇಲೆ ಪ್ರಭಾವ ಬೀರೋವಲ್ಲಿ ಈ ಮೀಡಿಯಾಗಳು ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಲ್ವ? ಇಲ್ಲಿನ ಟಿ ವಿಗಳಲ್ಲಿ ತೋರಿಸೋ ಕಾರ್ಯಕ್ರಮಗಳು ಕೂಡ ಹಾಗೇ ಇರುತ್ತೆ. ಯಾವಾಗಲೂ ಈ ಕಿಮ್ ಅಣ್ಣನ ಫ್ಯಾಮಿಲಿಯ ಸಾಹಸಗಳನ್ನು ಬಿಲ್ಡಪ್ ಕೊಟ್ಟು ಹೊಗಳ್ತಾನೆ ಇರ್ತಾರೆ. ಅಮೇರಿಕಾವನ್ನು ದೊಡ್ಡ ದೆವ್ವದ ಥರ ತೋರಿಸಿ ಅಮೇರಿಕಾದಿಂದ ಈ ಕಿಮ್ ಅಣ್ಣನ ವಂಶದವರು ತಮ್ಮ ದೇಶವನ್ನು ಹೇಗೆ ಕಾಪಾಡಿದ್ರು ಅಂತ ಜನರ ಮನಸ್ಸಲ್ಲಿ ದೇಶಪ್ರೇಮದ ಭಾವನೆ ಹುಟ್ಟುವಂತೆ ಮಾಡ್ತಾರೆ. ಅಲ್ಲಿನ ಶಾಲೆ ಪಠ್ಯಪುಸ್ತಕಗಳಲ್ಲಿ ಕೂಡ ಅಷ್ಟೇ. ಜನ ಏನನ್ನು ತಿಳ್ಕೋಬೇಕು, ಏನನ್ನು ನಂಬಬೇಕು ಅಂತ ಅಂಥ ವಿಷಯವನ್ನು ಮಾತ್ರ ಕಲಿಸಲಾಗುತ್ತೆ. ಸಣ್ಣವರಿಂದ ನಂಬಿಕೊಂಡು ಓದ್ಕೊಂಡು ಅದನ್ನೇ ಸತ್ಯ ಅಂತ ನಂಬಿಕೊಂಡು ಮಕ್ಕಳು ಪ್ರಪಂಚದಲ್ಲಿ ನಮ್ಮ ದೇಶ ಮಾತ್ರ ಗ್ರೇಟ್ ಅನ್ನೋ ಭಾವನೆಯಲ್ಲಿ ಬೆಳೀತಾರೆ. ಅವರಿಗೆ ಹೊರಗಡೆ ಪ್ರಪಂಚದ ಯಾವ ವಿಷಯಗಳು ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಇನ್ನು ಈ ದೇಶಕ್ಕೆ ಹೋಗೋ ಟೂರಿಸ್ಟ್ಗಳಿಗೂ ಕೂಡ ತುಂಬ ನಿಯಮಗಳಿದೆ. ಎಲ್ಲರನ್ನೂ ಆ ದೇಶಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಅದರಲ್ಲೂ ಅಮೇರಿಕಾ, ಜಪಾನ್ ಅಂದ್ರಂತೂ ಆ ದೇಶಕ್ಕೆ ನೋ ಎಂಟ್ರಿ. ಇನ್ನು ಆ ದೇಶ ನೋಡಬೇಕು ಅಂತ ಹೋಗೋ ಪ್ರವಾಸಿಗ ಮನಸ್ಸಿಗೆ ಬಂದ ಹಾಗೆ ಆ ದೇಶದಲ್ಲಿ ಸುತ್ತಾಡೋ ಹಾಗೂ ಇಲ್ಲ. ಆ ದೇಶದಲ್ಲಿ ಸರ್ಕಾರನೇ ನಿಯಮಿಸಿರೋ ಗೈಡ್ ಜೊತೆಗೆ ಆ ದೇಶನ ನೋಡಬೇಕು. ಅದು ಕೂಡ ಬಂದಿರೋ ಪ್ರವಾಸಿಗಳು ತಮ್ಮ ದೇಶದ ಯಾವ ಪ್ರದೇಶವನ್ನು ನೋಡಬೇಕು, ಅವರಿಗೆ ಏನನ್ನು ವಿವರಿಸಬೇಕು ಅನ್ನೋ ವಿಷಯವನ್ನು ಆ ಗೈಡ್ಗೆ ಟ್ರೈನಿಂಗ್ ಕೊಡಲಾಗಿರುತ್ತೆ.
ನೋಡಬಾರದ್ದೇನಾದರೂ ನೋಡಿಕೊಂಡು ಹೇಳಬಾರದ್ದೆಲ್ಲ ಪ್ರಪಂಚಕ್ಕೆ ಹೇಳಿದ್ರೆ ಆ ದೇಶದ ಮಾನ ಮರ್ಯಾದೆ ಏನಾಗಬೇಡ. ಈ ವಿಷಯದಲ್ಲಂತೂ ತುಂಬ ಜಾಗೃತವಾಗಿದ್ದಾನೆ ಈ ಕಿಮ್ಮಣ್ಣ. ಇನ್ನು ಆ ದೇಶಕ್ಕೆ ಕ್ಯಾಮ್ರಾ ತಗೊಂಡು ಹೋಗೋದಕ್ಕೂ ನಿರ್ಬಂಧ ಇದೆ. ಟೂರಿಸ್ಟ್ಗಳ ಫೋನ್ಗಳನ್ನು ಕೂಡ ಅಲ್ಲಿನ ಸೈನಿಕರು ಚೆಕ್ ಮಾಡ್ತಾರೆ. ಒಂದು ವೇಳೆ ತೆಗಿಬಾರದು ಫೋಟೋ ಏನಾದರೂ ನೀವು ಅಕಸ್ಮಾತ್ ನಿಮ್ಮ ಫೋನಲ್ಲಿ ತೆಗೆದು ಸಿಕ್ಕಾಕೊಂಡ್ರೆ ನಿಮ್ಮ ಗತಿ ಅಷ್ಟೇ. ಅಂದಹಾಗೆ ಇನ್ನೊಂದು ಮಾತು, ಈ ಇಡೀ ದೇಶದ ವಾತಾವರಣ ನಮ್ಮ ದೇಶದ ಜೈಲಿನ ರೀತಿ ಇಲ್ವಾ? ಇಲ್ಲ ಬಿಡಿ, ನಮ್ಮ ದೇಶದ ಜೈಲಲ್ಲಿ ಕಾಫಿ, ಬಿರಿಯಾನಿ, ಸಿಗರೇಟು ಏನೇನು ಬೇಕೋ ಎಲ್ಲ ಸಿಗುತ್ತೆ. ನಮ್ಮ ಜೈಲುಗಳು ಕೂಡ ಆ ದೇಶಕ್ಕಿಂತ ಸಾವಿರಾರು ಪಟ್ಟು ವಾಸಿನೇ. ಆ ದೇಶನೇ ಆಗಿದೆ ಅಂದರೆ ಇನ್ನು ಆ ದೇಶದ ಜೈಲುಗಳು ಹೇಗಿರ್ಬೋದು? ಇದು ಖಂಡಿತ ಯೋಚನೆ ಮಾಡಬೇಕಾದ ವಿಷಯನೇ. ಆದರೆ ಈ ವಿಷಯದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಲ್ಲಿ ಜೈಲಿಗೆ ಹೋಗಿ ಬಂದವ್ರು ಯಾರೂ ಇಲ್ಲ. ಹಾಗಾಗಿ ಇದು ಚಿದಂಬರ ರಹಸ್ಯ. ನೀವೇನಾದರೂ ಟ್ರೈ ಮಾಡ್ತೀರಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ.